ಇಲ್ಲಿ ಹಾಕಿ. ಸ್ಯಾರಿ ನನಗೆ ಶಾರ್ಟ್ ಆಗುತ್ತೆ, ಅಂದರೆ ರೌಂಡ್ ಮಾಡ್ಕೋಬೇಕಾದ್ರೆ ಶಾರ್ಟ್ ಆಗುತ್ತೆ, ಅದಕ್ಕೆ ನಾನು ಎಕ್ಸ್ಟ್ರಾ ಲೈನಿಂಗ್ ತೋರಿಸಿದ್ದೀನಿ. ಫಸ್ಟ್ ಸ್ಯಾರಿ ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಸ್ಯಾರಿನ ಎಲ್ಲಿ ನೀವು ಟಕ್ಕಿನ್ ಮಾಡ್ತೀರಾ ಅಂತ ಫಸ್ಟ್ ನೋಡ್ಕೊಬೇಕು. ಸೊ ಟಕ್ಕಿನ್ ಪಾಯಿಂಟಿಂದ ಒಂದು ರೌಂಡ್ನ ಸುತ್ತಕೊಂಡು ಎಲ್ಲಿಗೆ ನೀವು ಸುತ್ಕೋತೀರಾ ಅಂತ ಅಲ್ಲಿಂದ ಒಂದು ರೌಂಡ್ ಮುಂದಕ್ಕೆ ತಗೊಂಡು ಬಂದು ಇದನ್ನು ಮಾರ್ಕ್ ಮಾಡ್ಕೊಬೇಕು. ನೀವೇನಾದರೂ ಕ್ಲೈಂಟಿಗೆ ಮಾಡ್ತಾ ಇದ್ದೀರಾ ಅಥವಾ ಇನ್ನೊಬ್ರಿಗೆ ಮಾಡ್ತಾ ಇದ್ದೀರಾ ಅಂದರೆ ದಪ್ಪ ಇದ್ದರೆ ಅವರು ಹಿಂಗೆ ಸ್ವಲ್ಪ ಹೆಲ್ದಿ ಆಗಿದ್ರೆ ಇಲ್ಲಿಂದ 4 ಇಂಚಸ್, ಇಲ್ಲಿಂದ 4 ಇಂಚಸ್ನ ಬಿಟ್ಟು ನೀವು ಇಲ್ಲಿಗೆ ಒಂದು ಪಿನ್ ಹಾಕೋಬೇಕು. ಇಲ್ಲಿಗೆ ಒಂದು ಪಿನ್ ಹಾಕೊಳ್ಳಿ, ಕಾಣೋ ಥರನೇ ಹಾಕೊಳ್ಳಿ. ಇದು ನಮ್ಮದು ಮಾರ್ಕಿಂಗ್ಗೆ, ಓಕೆನಾ? ಇದು ನಮಗೆ ಬಾಕ್ಸ್ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ, ಆಯಿತಾ? ಇದಾದಮೇಲೆ ನೀವು ಪ್ಲೀಟ್ಸ್ಗಳಿಗೆ, ಬ್ಯಾಕ್ ಪ್ಲೀಟ್ಸ್ಗಳಿಗೆ ಎಳ್ಕೋಬೇಕು. ಎಷ್ಟು ಜನ ಮೇಕಪ್ ಆರ್ಟಿಸ್ಟ್ ಇಲ್ಲಿ? ಯಾರು ಮೇಕಪ್ ಆರ್ಟಿಸ್ಟ್ ಇದ್ದೀರಾ? ಎಲ್ಲಿ ಕಲ್ತಿದ್ದು ನೀವು? ಲ್ಯಾಕ್ಮಿ ಅಕಾಡೆಮಿ. ಲ್ಯಾಕ್ಮಿ ಅಕಾಡೆಮಿ ಬ್ಯಾಂಗ್ಳೂರ್, ಮೈಸೂರು, ಬ್ಯಾಂಗ್ಳೂರ್, RR ನಗರ್. ನೀವು ಆನ್ಲೈನ್ ಅಂತ. ಈಸಿ ಆಯ್ತು ಆನ್ಲೈನ್. ಸೊ ಇವಾಗ ನಾನು ಬ್ಯಾಕ್ ಪ್ಲೀಟ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಪ್ಲೀಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಫಸ್ಟ್ ಪ್ಲೀಟ್ನ ದೊಡ್ಡದು ತೊಗೋಬೇಕು. ಒಬ್ಬರೊಬ್ರಿಗೆ ತುಂಬ ಚಿಕ್ಕದು ಮಾಡ್ಬೇಕಂತಾರೆ, ಒಬ್ಬರು ಸ್ವಲ್ಪ ದೊಡ್ಡ ಮಾಡ್ಬೇಕಂತ ಇರುತ್ತೆ. ಫಸ್ಟ್ ಪ್ಲೀಟ್ನ ದೊಡ್ಡದೇ ತೊಗೊಳ್ಳಿ, ಆಯಿತಾ? ಫಸ್ಟ್ ಪ್ಲೀಟ್ನ ದೊಡ್ಡದು ತೊಗೊಂಡಾದ್ಮೇಲೆ ಸೆಕೆಂಡ್ ಪ್ಲೀಟಿಂದ ಇದ್ರದ್ದು 3/4 ಮಾತ್ರ ಪ್ಲೀಟ್ ಮಾಡ್ತಾ ಬರಬೇಕು, ಕಂಪ್ಲೀಟ್ ಪ್ಲೀಟ್ನ ಮಾಡಬಾರ್ದು. ಫಸ್ಟು ನಾವು ದೊಡ್ಡದು ಎಷ್ಟು ತೊಗೊಳ್ತೀವಿ ಅದರದ್ದು 3/4 ಮಾತ್ರ, ಅಂದರೆ ಮುಕ್ಕಾಲಷ್ಟು ಭಾಗ ಮಾತ್ರ ನೀವು ನೆಕ್ಸ್ಟ್ ಪ್ಲೀಟ್ಸ್ನ ಮಾಡ್ತಾ ಹೋಗಬೇಕು. ಅರ್ಥ ಆಯ್ತಾ? So much right now. And fan please. See, ಯೂಶಲಿ ಬಾರ್ಡರು ಮತ್ತು ಹಿಂದೆಗಡೆ ಕಲ್ಲು ಬಾರ್ಡರ್ಗಳು ಮಾತ್ರ ನಮಗೆ ಹೆವಿ ಎಕ್ಟಿಕ್ ಆಗುತ್ತೆ. ನೀವು ನೀಟಾಗಿ ಮುಕ್ಕಾಲಷ್ಟು ಭಾಗ ತಗೊಳ್ತಾ ಬಂದರೆ, ಫಸ್ಟ್ ಪ್ಲೀಟ್ ದೊಡ್ಡದು ತೊಗೊಂಡು ಮುಕ್ಕಾಲಷ್ಟು ಭಾಗ ತಗೋತಾ ಬಂದರೆ ನಿಮಗೆ ನೀಟಾಗಿ ಕುತ್ಕೊಳ್ಳುತ್ತೆ, ಎಲ್ಲೂ ಆಚೆ ಈಚೆ ಆಗಲ್ಲ, ಆಯಿತಾ? ಇವಾಗ ನೀವೇನು ಮಾಡಬೇಕು, ಇದಕ್ಕೆ ಒಂದು ಪಿನ್ ಹಾಕೊಂಡ್ಬಿಡ್ಬೇಕು. ಎಡ್ಜಲ್ಲಿ ಒಂದು ಪಿನ್ ಹಾಕೊಂಡ್ಬಿಡ್ಬೇಕು, ಆಯಿತಾ? ಪಿನ್ ಹಾಕೊಂಡಾದ್ಮೇಲೆ ಇಲ್ಲೇನು ಸರಿ ಮಾಡಕ್ಕೆ ಹೋಗಬೇಡಿ. ಇದನ್ನ ಸುಮ್ಮನೆ ಹಾಗೆ ಎತ್ತಿಟ್ಕೊಂಡು ನಿಮಗೆ ಎಷ್ಟು ಉದ್ದ ಬೇಕು ಅನ್ನೋದನ್ನ ಇವಾಗ ನೋಡ್ಕೊಳ್ಳೋಣ, ಆಯಿತಾ? ಇದೇನು ಮಾಡಕ್ಕೆ ಹೋಗಬೇಡಿ, ಎಷ್ಟು ಉದ್ದ ಬೇಕು ಅದನ್ನ ಮಾತ್ರ ಮಾರ್ಕ್ ಮಾಡ್ತಾ ಬರೋಣ. ಇಷ್ಟು ಉದ್ದ ಅಂತ ಅನ್ಕೊಳ್ಳಿ, ಆಯಿತಾ? ಇವಾಗ ಈ ಎಡ್ಜ್ಗೆ, ಎಲ್ಲಿಗೆ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಲ್ಲ ಈ ಎಡ್ಜ್ಗೆ ಪಿನ್ ಹಾಕೊಳ್ಳಿ. ಒಳಗಡೆ ಪಿನ್ ಮಾಡ್ತೀವಲ್ಲ ಆ ಏರಿಯಾಗೆಲ್ಲ, ಹೊರಗಡೆ ಪಿನ್ ಮಾಡ್ತೀವಲ್ಲ ಆ ಏರಿಯಾಗೆ ಒಂದು ಪಿನ್ ಹಾಕೊಳ್ಳಿ. ಸೊ ಇದನ್ನ ಮಾರ್ಕಿಂಗ್, ಇದು ನಮಗೆ ಶೋಲ್ಡರ್ ಹತ್ರ ಬರಬೇಕು ಅಂತ ಒಂದು ಮಾರ್ಕಿಂಗ್, ಓಕೆನಾ? ಇದಾದಮೇಲೆ ಸೈಡ್ಗೆ ನಮಗೆ ಎಷ್ಟಕ್ಕೆ ಬೇಕು, ಇವಾಗ ಏನಾದ್ರು ಸ್ವಲ್ಪ ದಪ್ಪ ಇದ್ರು ಅಂತ ಹೇಳಿದ್ರೆ ಇಲ್ಲಿಂದ ತಿರ್ಗಾ ಮೊಣಕಾಲ್ ತನಕ ದಪ್ಪ ಇದ್ರು ಅಂತ ಹೇಳಿದ್ರೆ ಇಲ್ಲಿಂದ ಮೊಣಕಾಲ್ ತನಕ ನೀವು ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ನೀವು ಪಿನ್ ಹಾಕೊಳ್ಬೇಕಾಗುತ್ತೆ. ಏನಕ್ಕೆ ಇದನ್ನು ಹಾಕೋತಿದ್ದೀನಿ ಅಂತ ಹೇಳಿದ್ರೆ ಒಂದೊಂದ್ಸಲ ಏನಾಗುತ್ತೆ, ಪ್ರೀ ಪ್ಲೀಟ್ ಎಲ್ಲ ಚೆನ್ನಾಗಿ ಮಾಡಿರ್ತೀರಾ, ಇಲ್ಲಿಂದೆಲ್ಲ ಪ್ಲೀಟ್ಸ್ ಮಾಡ್ಕೊಂಡಿರ್ತೀರಾ, ಒಬ್ರೊಬ್ರಿಗೆ ಎಳಿತಾ ಇರುತ್ತೆ ಕೆಳಗಡೆ, ಅವಾಗ ಈ ಪ್ಲೀಟ್ಸ್ ಎಲ್ಲ ಕೆಳಗಡೆ ಕ್ಯಾರಿ ಆಗ್ಬಿಡುತ್ತೆ. ಸೊ ಮುಂಚೆನೇ ಪ್ರಿಕಾಷನ್ ತಗೊಂಡು ನಾವು ಮೊಣಕಾಲ್ ತನಕನೇ ಮಾಡ್ಕೊಳ್ಳೋಣ. ಸ್ವಲ್ಪ ದಪ್ಪ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ಉದ್ದ ಬಿಟ್ಕೊಳ್ಳಿ. ಸೊ ನೀವು ಡ್ರೇಪ್ ಮಾಡಿದಾಗ ಇಟ್ಟಿ ಪ್ರಾಪರ್. ಓಕೆ, ಕ್ಲಿಯರಾ ಇಲ್ಲಿ ತನಕ? ಏನಾದ್ರು ಡೌಟ್ ಇದೆಯಾ? ಮಾರ್ಕಿಂಗ್ ಬಗ್ಗೆ ಏನಾದ್ರು ಡೌಟ್ ಇದೆಯಾ? ಮೆಷರ್ಮೆಂಟ್ಸ್ ಏನು ಅವಶ್ಯಕತೆ ಇಲ್ಲ, ಏನು ಮೆಷರ್ಮೆಂಟ್ಸ್ ಇಲ್ಲ. ಆ ಥರ ಒಬ್ರೊಬ್ರು ಕ್ಯಾಲ್ಕುಲೇಟಿವ್ ಆಗಿ ಹೇಳ್ತಾರೆ, ದಟ್ಸ್ ನಾಟ್ ನೆಸೆಸರಿ ಅಟ್ ಆಲ್. ಯಾವಾಗಲೂ ಮಾಡ್ಬೇಕಾದ್ರೆ ದಪ್ಪ ಸಣ್ಣ, ಸ್ಮಾಲ್ ಮೀಡಿಯಂ ಲಾರ್ಜಿಗೆ ಹೆಂಗೆ ಡಿವೈಡ್ ಮಾಡ್ಕೊಳ್ತೀವಿ ಹಂಗೆ ಡಿವೈಡ್ ಮಾಡ್ಕೊಳ್ಳಿ. ಇವಾಗ ನಾನು 4 ಇಂಚ್ ಬಿಟ್ಟೆ ಅಲ್ವಾ, ಇನ್ನೊಂದು ಸ್ವಲ್ಪ ದಪ್ಪ ಇದೆ, ಇನ್ನೊಂದು 2 ಇಂಚ್ ಬಿಡಿಬೇಕಾದ್ರೆ. ಮತ್ತು ನಾನು ಒಳಗಡೆ ಬಟ್ಟೆ ಕೊಡ್ಸಿದ್ದೀನಲ್ಲ, ಆ ಥರ ಕೊಡ್ಸಿದ್ರೆ ಆ ಬಟ್ಟೆ ಎಕ್ಸ್ಕ್ಲೂಡ್ ಮಾಡಿ 4 ಇಂಚ್ ಬಿಡಿ. ಆ ಥರ ಬೇಕಾದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಫಾರ್ಮುಲಾ ಹಾಕಿ ಮಾಡಬೇಕು ಆ ಥರದ್ದು ಏನೂ ಇಲ್ಲ. ಇವಾಗ ತುಂಬ ಜನ ಯೂಟ್ಯೂಬರ್ ಬೇರೆ 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 ವಿಡಿಯೋಸ್ಗಳು ಮಾಡ್ತಾರೆ. ನಿಮಗೆ ಯಾವ್ದು ಈಸಿ ಆಗುತ್ತೆ, ನಿಮ್ಗೆ ಯಾವ್ದು ಇಂಪ್ಲಿಮೆಂಟ್ ಆಗುತ್ತೆ ಅದನ್ನು ಮಾತ್ರ ಫಾಲೋ ಮಾಡಿ. ಎಲ್ಲನೂ ಮಾಡಬೇಕು ಅನ್ನೋದೇನೂ ಇಲ್ಲ. ಮತ್ತು ಸ್ಯಾರಿ ಟೆಕ್ನಿಕ್ಸ್ ಅಷ್ಟೇ, ಪಿನ್ ಮಾಡೋದು ಒಬ್ಬೊಬ್ರು ಒಂದೊಂದು ಥರ ತೋರಿಸ್ತಾರೆ. ನಮ್ಮ ಬಾಡಿಗೆ, ನಮ್ಮ ಬ್ರೆಸ್ಟ್ ಸೈಜ್ಗೆ ಹೆಂಗೆ ಬೇಕು ನಾವು ಆ ಥರ ಅಳವಡಿಸ್ಕೊಂಡ್ರೆ ಸಾಕು. ಓಕೆ, ಸೊ ಇದಕ್ಕೆ ನಮಗೆ ರಿಕ್ವೈರ್ಡ್ ಆಗಿರೋದು ಬರೀ 3 ಇಂದ 4 ಥಿಂಗ್ಸು. ಇದು ಕ್ಲಿಪ್, ಆಯಿತಾ? ಇದನ್ನು ಸ್ಯಾರಿ ಕ್ಲಿಪ್ ಅಂತ ಹೇಳ್ತೀವಿ. ಸ್ವಲ್ಪ ಅದನ್ನು ಗಟ್ಟಿಯಾಗಿ ಐರನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದನ್ನು ಎಲ್ಲರಿಗೂ ಸಿಗಲಿಲ್ಲ ಅಂತ ಹೇಳಿದ್ರೆ ಇದು ಮಂಗಲ್ ಸ್ಟೋರಲ್ಲಿ ಸಿಗುತ್ತೆ. 1 ಪ್ಯಾಕೆಟ್ ಐ ಥಿಂಕ್ ಇದು 70 ಸಮಥಿಂಗ್ ಏನೋ ಕಾಸ್ಟ್ ಆಗುತ್ತೆ ಅಷ್ಟೇ.
ಸೊ ಇದು ನಿಮಗೆ ಪ್ಯಾಕ್ ಆಫ್ 4 to 6 ಏನೋ ಬರುತ್ತೆ, ಯು ಕ್ಯಾನ್ ಟೇಕ್ ಇಟ್. ಓಕೆನಾ? ಸೊ ಒಬ್ರೊಬ್ರು ಒಂದೊಂದೇ ದಪ್ಪದ ಯೂಸ್ ಮಾಡ್ತಾರೆ, ಒಬ್ರೊಬ್ರು ಗ್ರಿಪ್ಗೋಸ್ಕರ ಎರಡನ್ನೂ ಯೂಸ್ ಮಾಡ್ತಾರೆ. ನಾನು ಇಲ್ಲಿ ಬರೀ ಒಂದು ಯೂಸ್ ಮಾಡ್ತೀನಿ. ಓಕೆ. ಸೊ ಯಾರಾದರೂ ಅಯನಿಂಗ್ ಟೇಬಲ್ ಇಲ್ಲ ಅಂತ ಹೇಳಿದ್ರೆ, ಮಾಮೂಲಿ ಮನೇಲಿ ಟೇಬಲ್ ಮಗು ಓದೋ ಟೇಬಲ್ ಅಥವಾ ನಿಮ್ಮ ಟೀ ಟೇಬಲ್ ಏನಾದಿತ್ತು ಅಂತ ಹೇಳಿದ್ರೆ, ಫಸ್ಟ್ ಈ ಪೋರ್ಷನ್ನ ಒಳಗಡೆ ಉಲ್ಟಾ ಅಲ್ಲ ಸೀದಾ ಪೋರ್ಷನ್ನ ಫಸ್ಟ್ ನೀವು ಟಕ್ ಮಾಡ್ಕೋಬೇಕಾಗುತ್ತೆ. ಟೇಬಲ್ಗೆ ಇದನ್ನ ಟಕ್ ಮಾಡ್ಕೊಳ್ಳಿ. ಟೇಬಲ್ಗೆ ಇದನ್ನ ಟಕ್ ಮಾಡ್ಕೊಳ್ಳಿ. ಕ್ಲಿಯರಾ? ಇವಾಗ ಸೀರೆ ಎಷ್ಟಿದೆ ಅದನ್ನ ನೀವು ಈ ತರ ಪೋರ್ಷನ್ ಅಲ್ಲಿ ಹಿಂಗೆ ಆಯ್ತಾ? ಈ ತರ ಈ 4 ಫಿಂಗರ್ಸ್ ಅಲ್ಲಿ ತಮ್ಮನ್ನ ಸೀರೆನ ಎಳಿತಾ ಹೋಗ್ಬೇಕು. ಒಂದ್ರಿಂದ ಒಂದು ಎಳಿತಾ ಹೋಗ್ಬೇಕು. ಇದನ್ನ ಟಕ್ ಮಾಡ್ಕೊಳ್ಳಿ. ಟಕ್ ಮಾಡ್ಕೊಂಡಾದ್ಮೇಲೆ ನಾನು ಹೇಳ್ದಂಗೆ ನೀಟಾಗೆ ನಾನು ತೋರಿಸೋದು ನಿಮಗೆ ಇಲ್ಲ ಅರ್ಥ ಆಗದೆ ಇರ್ಬೋದು, ಬಟ್ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ನಿಮಗೆ ಅರ್ಥ ಆಗಲ್ಲ. ಓಕೆ. ಸೊ ನಾನು ಹಿಂಗೆ ಮಾಡಿದಾಗ ಏನಾಗುತ್ತೆ, ಈ ಡಿಸ್ಟೆನ್ಸ್ ಅಲೈನ್ಮೆಂಟ್ ಏನಾಗುತ್ತೆ ಒಳಗಡೆ ಹೋಗುತ್ತೆ. ಸೊ ಒಂದ್ಸಲ ನೀಟಾಗಿ ಹೋಗುತ್ತೆ, ತಿರ್ಗಾ ಇನ್ನೊಂದ್ಸಲ ನೀಟಾಗಿ ಹೋಗುತ್ತೆ, ಇನ್ನೊಂದ್ಸಲ ನೀಟಾಗಿ ಒಂದು ಅಲೈನ್ಮೆಂಟಲ್ಲಿ ಬರ್ತಾ ಹೋಗುತ್ತೆ. ಯಾವತ್ತೂ ಅಷ್ಟೇ ಇನ್ನೊಂದು ಪಿನ್ನು ಹಂಗೆ ಹಾಕ್ಬಾರ್ದು. ಒಂದು ಡಿಸ್ಟೆನ್ಸ್ ಒಂದು ಪಿನ್ ಅಂದರೆ ಇನ್ನೊಂದು ಡಿಸ್ಟೆನ್ಸ್ಗೆ ಶೋಲ್ಡರ್ಗೆ ಎಂಡ್ ಆಗಿಬಿಡಬೇಕು. ಜಾಸ್ತಿ ಪಿನ್ ಮಾಡಿದಷ್ಟು ನಿಮಗೂ ತಲೆನೋವು, ಮತ್ತು ತೆಗಿಯೋಕ್ಕೂ ತಲೆನೋವು, ಐರನ್ ಮಾಡೋಕ್ಕೂ ತಲೆನೋವು. ಎರಡೇ ಪಿನ್ನಲ್ಲಿ ಮುಗಿಸ್ಬೇಕು, ಜಾಸ್ತಿ ಕಾಂಪ್ಲಿಕೇಶನ್ ಮಾಡ್ಕೋಬಾರ್ದು. ಕಾಣಿಸ್ತಿದೆಯಾ ಎಲ್ಲರಿಗೂ? ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ದಯವಿಟ್ಟು ಆಗಲ್ಲ ಅಂತೆಲ್ಲ ಬ್ಯಾಕ್ಔಟ್ ಮಾಡಬೇಡಿ. ಏನೂ ಕಷ್ಟ ಇಲ್ಲ, ಡೆಫಿನೆಟ್ಲಿ ಮಾಡ್ಬೋದು. ಕಾಣಿಸ್ತಿದೆ ಅಲ್ವಾ ಎಲ್ಲರಿಗೂ? Prashant really? Raiza? Prashant is there also, no plug point. No. Sorry. ಇಲ್ಲಿ ಇದೆ plug point. Last time we did. ಇಲ್ಲೆಲ್ಲ ಆಚೆ ಈಚೆ ಹೋದ್ರೂ ಪರವಾಗಿಲ್ಲ, ಜಸ್ಟ್ ಪಿನ್ ಮಾಡ್ಕೊಳ್ಳಿ ಸದ್ಯಕ್ಕೆ. ಓಕೆನಾ? ರೈಸಾ ನಂಗೆ ಟಿಶ್ಯೂ ಕೊಡಿ ರೈಸಾ. ಆಯ್ತಾ? ಇಲ್ಲಿಂದ ಹಾಕಿ ಪ್ರಶಾಂತ್. ಹಾಂ, ಫ್ಯಾನ್ ಅಲ್ಲಿನೇ ಇಟ್ಬಿಡಿ. ಇದು ವೈರ್ ಕೊಡಿ. ಜಂಕ್ಷನ್ ಬಾಕ್ಸ್ ಕನೆಕ್ಟ್ ಮಾಡಿ. ಅಂತ ರೈಸಾ ಸಿದ್ದೆ ಆಗ್ತಾ ಇದೆ. ವಾಟ್ ಟು ಡು? ಆಫ್ ಮಾಡಲಾ? ನಾನು ಅಲ್ಲಿ ಹೋಗ್ತೀನಿ. ನನಗೂ ಸ್ಟ್ಯಾಂಡರ್ಡ್ಸ್
ಆಗಿಬಿಟ್ಟಿದೆ. ಇವಾಗ ನನ್ನ ಸ್ಯಾರಿ ಎಲ್ಲಿ ತನಕ ಪಿನ್ ಮಾಡಿದ್ದೆ ಅಲ್ಲಿ ತನಕ ನಾನು ಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಾವು ಯು ಹ್ಯಾವ್ ಟು ಐರನ್ ಮಾಡಬೇಕಾದ್ರೆ ಯು ಗೆಟ್ 2 to 3 ಟೈಪ್ಸ್ ಆಫ್ ಐರನ್ ಬಾಕ್ಸ್. ಒಂದು ಸ್ಟೀಮ್ ಐರನ್ ಬರುತ್ತೆ, ಸ್ಟೀಮ್ ಅಂದರೆ ಇದರಲ್ಲೆಲ್ಲ ವಾಟ್ ಇದರಲ್ಲೇ ಬರುತ್ತೆ, ಇದರಲ್ಲೇ ಸ್ಟೀಮ್ ಮಾಡ್ಕೋಬೋದು. ರೆಗ್ಯುಲರ್ ಇರೋದಾದರೆ ಪ್ಲೀಸ್ ಚೆಕ್ ಮಾಡಿ. ನಮ್ಮ ಸ್ಯಾರಿ ಮೆಟೀರಿಯಲ್ಗಿಂತ ಟೆಂಪ್ರೇಚರ್ ಸ್ವಲ್ಪ ಕಮ್ಮಿ ಇರಬೇಕು. ತೀರಾ ಟೆಂಪ್ರೇಚರ್ ಆದರೆ ಏನಾಗುತ್ತೆ, ಸುಟ್ಟೋಗ್ಬಿಡುತ್ತೆ. ಈಗ ಒಬ್ಬೊಬ್ರು ಹೇಳ್ತಾರೆ ಕಾಟನಲ್ಲಿ ಇಟ್ಕೊಂಡು ಕಾಟನ್ ಮಾಡಬೇಕು, ಮಾಡಬೇಡಿ ಆ ಥರ. ನೀವು ಒಂದೊಂದ್ಸಲ ಅಬ್ಸರ್ವ್ ಮಾಡಿರ್ಬೋದು, ಸಿಂಥೆಟಿಕ್ ಅಂತ ಇರುತ್ತೆ, ಬಟ್ ಸಿಂಥೆಟಿಕ್ ಹಾಕಿದಾಗ ಸುಟ್ಟೋಗ್ಬಿಡುತ್ತೆ. ನನ್ನ ಸ್ಯಾರಿನೂ ಸುಟ್ಟೋಗಿದೆ ಇಲ್ಲಿ, ಓಕೆನಾ? ಸೊ ಆ ಮೆಟೀರಿಯಲ್ಗೆ ಹಾಕಬೇಡಿ ನೀವು, ಸ್ವಲ್ಪ ಅದನ್ನು ಲೋ ಆಗಿ ಇಟ್ಕೊಳ್ಳಿ. ಮತ್ತು ಆಲ್ವೇಸ್ ಚೆಕ್ ದ ಟೆಂಪ್ರೇಚರ್, ಅದು ಹೀಟ್ ಆಗ್ತಾ ಇದೆಯೋ ಇಲ್ವೋ, ಅಥವಾ ತುಂಬ ಹೀಟ್ ಆದರೆ ಕ್ರೀಸ್ ಆಗಿಬಿಡುತ್ತೆ. ಬಟ್ಟೆ ವಾಶ್ ಮಾಡಿದ್ರು ಒಂದೊಂದ್ಸಲ ಕ್ರೀಸ್ ಲೈನ್ ಜೊತೆಗೆ ಹರಿದು ಹೋಗೋ ಚಾನ್ಸಸ್ಗಳಿದೆ. ಓಕೆ, ಸೊ ನಾನು ಇದನ್ನು ಸಿಲ್ಕಿಗೆ ಇಟ್ಕೊಂಡಿದ್ದೀನಿ, ಮಿನಿಮಮ್ಗೆ ಇಟ್ಕೊಂಡಿದ್ದೀನಿ. ಸೊ ಐ ಗೋ ಟು ಸಿಲ್ಕ್, ಆಯಿತಾ? ಐರನ್ ಮಾಡ್ತಾ 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 ನೋಡ್ಕೊಬೇಕು. ಐರನ್ ಮ್ಯಾಟ್ನ ಯೂಸ್ ಮಾಡ್ಬೋದು, ಯೂಸ್ ಮಾಡ್ದೇನೆ ಮಾಡೋಕ್ಕಾಗಲ್ಲ. ನೀವು ಯೂಸ್ ಮಾಡಿಲ್ಲ ಅದು ಏನಾಗುತ್ತೆ ಗೊತ್ತಾ, ಟೇಬಲ್ ಮೇಲೆ ಇಟ್ಟು ಮಾಡಿದಾಗ ಅದು ಪಫ್ ಆಗಿದೆ, ಸೊ ಅದು ಸ್ಟಿಫ್ ಆಗಿಬಿಡುತ್ತೆ, ಮತ್ತು ಕೆಳಗಡೆ ಹಾರ್ಡ್ ಸರ್ಫೇಸ್ ಥರ ಅನಿಸ್ತಾ ಇರುತ್ತೆ. ಸೊ ನೀವು ಅದನ್ನು ಪಫ್ಟಾಗೆ ಇಟ್ಬಿಟ್ಟು ಮಾಡಬೇಕಾಗುತ್ತೆ. ಅಥವಾ ಅಟ್ಲೀಸ್ಟ್ ಒಂದು 2 to 3 ಲೇಯರ್ಸ್ ಬಟ್ಟೆ ಹಾಕೊಂಡು ಮಾಡೋದ್ರಿಂದ ಇದು ಫಸ್ಟ್ ಪೋರ್ಷನ್ನ ಹಿಂಗೆ 2 ಡಿರೆಕ್ಷನಲ್ಲಿ ಉಜ್ಬೇಡಿ, 1 ಡಿರೆಕ್ಷನಲ್ಲಿ ಉಜ್ಬೇಕು. ಫಸ್ಟು ಮೇಕ್ ಶೂರ್ ಆಲ್ ದ ಪ್ಲೀಟ್ಸ್ ಆರ್ ಅಲೈನ್. ಒಂದ್ಸಲ ಇಲ್ಲಿ ಮಾಡ್ಕೊಳ್ಳಿ. ಇದಕ್ಕೆ ನಾವು ಬಟ್ಟೆನ ಇದು ಮಾಡೋಕ್ಕೆ ಸ್ಟೀಮ್ ಉಪಯೋಗಿಸ್ತೀವಲ್ಲ, ಅದನ್ನು ಮಾಡೋಕ್ಕಾಗಲ್ಲ. ಅದನ್ನು ದಯವಿಟ್ಟು ಮಾಡ್ತೀವಿ. ಅದು ಸ್ವಲ್ಪ ಟೈಮ್ ಅಷ್ಟೇ ಇರುತ್ತೆ. ಫೋಲ್ಡ್ ಮಾಡಿದಾಗ ತಿರ್ಗಿ ಮುಗ್ದೋಗ್ಬಿಡುತ್ತೆ. ಈ ಲೇಯರ್ ಆದಮೇಲೆ ಒಂದು ಲೇಯರ್ನ ಫ್ಲಿಪ್ ಮಾಡಿ, ಇನ್ನು ಮಿಕ್ಕಿದ ಎಲ್ಲ ಲೇಯರ್ನು ಸ್ಟ್ರೇಟ್ ಡಿರೆಕ್ಷನಲ್ಲಿ ಐರನ್ ಮಾಡ್ತಾ ಬನ್ನಿ. ಓಕೆ,
ಇದಾದಮೇಲೆ ಇಲ್ಲಿ ತನಕ ಮಾಡಿ ನಿಲ್ಸೋದಲ್ಲ, ಈ ಪೋರ್ಷನ್ನು ನಾವು ಮಾಡ್ಕೋಬೇಕಾಗುತ್ತೆ. ಸೊ ನಾವು ಏನು ಮಾಡ್ತೀವಿ, ಸ್ವಲ್ಪ ದಪ್ಪ ಇದ್ದರೆ ಸ್ವಲ್ಪ ದಪ್ಪ ಇದ್ದರೆ ಈ ಇಂಚಸ್ನ ನೀವು 2ರಿಂದ 2.5 ಇಡಬೇಕಾಗುತ್ತೆ ಆಯಿತಾ. ಸ್ವಲ್ಪ ಮೀಡಿಯಮ್ ಸೈಜ್ ಮತ್ತು ಸ್ವಲ್ಪ ಹೆಲ್ದಿಯಾಗಿತ್ತು ಅಂತ ಹೇಳಿದ್ರೆ 1ರಿಂದ 1.5 ಸಾಕು ಈ ಪ್ಲೀಟಿಂಗ್, ಈ ಪೋರ್ಷನ್ ಪ್ಲೀಟಿಂಗ್. ನೀವೇನಾದರೂ ಅದನ್ನೇ ಇಟ್ಬಿಟ್ಟು ಅವ್ರಿಗೆ ಆಮೇಲೆ ಪ್ಲೀಟ್ ಮಾಡ್ತೀರಾ ಅಂದರೆ ಹಿಂಗೆ ಹರಡ್ದಾಗ ಏನಾಗುತ್ತೆ, ಕ್ರೀಸ್ ಕಾಣಿಸುತ್ತೆ, ಅಗಲ ಆಗಿಬಿಡುತ್ತೆ ಅವ್ರಿಗೆ. ಸೊ 2ರಿಂದ 2.5 ಸ್ವಲ್ಪ ಹೆಲ್ದಿ ಇರೋರಿಗೆ, 1ರಿಂದ 1.5 ಸ್ವಲ್ಪ ಸಣ್ಣ ಇರೋರಿಗೆ ಆಯಿತಾ. ಅಕಸ್ಮಾತ್ ಏನಾದರೂ ನೀವು ಮಾಡಿರೋ ಮೆಷರ್ಮೆಂಟ್ಗೆ ಇನ್ನೊಂದು ಸ್ವಲ್ಪ ಸಣ್ಣ ಆಯಿತು ಅಂದರೆ ಕ್ರೀಸ್ನ ಕ್ಲೋಸ್ ಮಾಡ್ಬೋದು. ದಪ್ಪ ಆಯಿತು ಅಂದರೆ ತೀರಾ ಅಸಹ್ಯವಾಗಿ ಕಾಣಿಸ್ಬಿಡುತ್ತೆ. ಸೊ ಶುಡ್ ಬಿ ವೆರಿ ಕೇರ್ಫುಲ್. ಸೊ ಏನು ಮಾಡ್ಕೊಬೇಕು, ನೀವು ಇದನ್ನೇ ಸ್ಪ್ರೆಡ್ ಮಾಡ್ಕೊಬೇಕು. ಫಸ್ಟ್ ಪ್ಲೀಟ್ನ ಫಸ್ಟ್ ಸ್ಪ್ರೆಡ್ ಮಾಡಿ, ಅದಾದಮೇಲೆ ಸೆಕೆಂಡ್ ಪ್ಲೀಟ್, ಅದಾದಮೇಲೆ ಥರ್ಡ್ ಪ್ಲೀಟ್, 4th, 5th ಆ್ಯಂಡ್ ಲಾಸ್ಟ್ ಪ್ಲೀಟ್. ಮ್ಯಾಮ್ ನೀವು ಹೇಳಿದ್ರಲ್ಲ 1.5 ಇಂಚದ ಹಂಗೆ ನಾನು ಒಳಗಡೆ ಹೇಳ್ತೀನಿ, ತೋರಿಸ್ತೀನಿ. ನನಗಂದರೆ 1 to 1.5 ಬೇಕು ಆಯಿತಾ. ನನಗಿಂತ ಸ್ವಲ್ಪ ಹೆಲ್ದಿ ಆಗಿದ್ದೀರಾ ಅಂತ ಹೇಳಿದ್ರೆ 1.5 ಈ ಸ್ಪೇಸ್ ಇದೆ, ಇಲ್ಲಿ ಕಾಣಿಸ್ತಿದೆಯಾ, ಈ ಸ್ಪೇಸ್ ಇದೆ, ಈ ಸ್ಪೇಸಿಂಗ್ನ 1.5 ಇಟ್ಕೊಬೇಕು ಅಂತ ಹೇಳ್ತಾರೆ. ಎಲ್ಲ ಒಂದೊಂದು ಪ್ಲೀಟ್ಗೂ 1.5 ಕಣ್ಣ ಅಂದಾಜಲ್ಲಿ ಇಟ್ಕೊಳ್ಳಿ. ಓಕೆನಾ. ಇಲ್ಲಿಂದ ಗ್ರ್ಯಾಜುಯಲ್ ಆಗಿ ಬರಬೇಕು, ಇಲ್ಲೇ ಸ್ಪ್ರೆಡ್ ಮಾಡಬೇಡಿ, ಇಲ್ಲಿಂದ ಗ್ರ್ಯಾಜುಯಲ್ ಆಗಿ ಬರಬೇಕು. ಇದು ನಿಮ್ಮದು ಕೈಯಿಂದ 1 ಮೊಳದಷ್ಟು ಉದ್ದ ಬರಬೇಕು ಅಷ್ಟೇ. ನಿಮ್ಗೆ ನೋಡಿ ಹಿಂಗೆ ಇಟ್ಕೊಂಡ್ರೆ 1 ಮೊಳ ಬರಲ್ವಾ, ಇಲ್ಲಿ ಅಷ್ಟು ಮಾತ್ರ ನಾವು ಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲಿಂದ ನಮ್ಮದು ಎಲ್ಬೋ ತನಕ ಆ ಮೊಳದಷ್ಟು ಮಾತ್ರ, ಇಲ್ಲಿಂದ ಇಲ್ಲಿ ತನಕ ಐರನ್ ಮಾಡ್ತೀವಿ. ಇದನ್ನು ಸ್ಪ್ರೆಡ್ ಮಾಡ್ತೀವಿ, ಅದನ್ನು ಹೇಳ್ಕೊಡ್ತೀವಿ. ಇಲ್ಲಿಂದ ಈ ನೆರಿಗೆ ಬರೋ ತನಕನೂ ನಾವು ಪ್ಲೀಟ್ ಮಾಡ್ಕೊಳ್ತೀವಿ. ಓಕೆನಾ. ಸೊ ನಾವೇನು ಮಾಡ್ತೀವಿ, 1 ಮೊಳದಷ್ಟು ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತೀವಿ. ಇವಾಗ ಇಷ್ಟು ತನಕ ನಾನು ಏನು ಮಾಡಿದೆ, ಐರನ್ ಮಾಡಿದೆ. ಹೌದು, ಹಿಂಗೆ ಉಜ್ಜಿದೆ. ಇವಾಗ ಹಿಂಗೆ ಉಜ್ಜಬೇಕು. ಹಿಂಗೆ ಉಜ್ಜಿದಾಗ ಏನಾಗುತ್ತೆ, ಪ್ಲೀಟ್ಸ್ ಒಂದೊಂದು ಸ್ಟ್ರೇಟಾಗಿ ಕುತ್ಕೊಳ್ಳುತ್ತೆ, ಆದರೆ ಈವನ್ ಆಗಿ ಬರೋಲ್ಲ. ನಾನೇನು ಮಾಡ್ತೀನಿ, ಎಲ್ಲ ಅಲೈನ್ ಮಾಡಿಕೊಂಡು ಒಟ್ಟಿಗೆ ಇದನ್ನು ಹಿಂಗೆ ಉಜ್ಜಿಬಿಡ್ತೀನಿ. ಸೊ ಒಟ್ಟಿಗೆ ಒಂದು ಲೈನ್ ಕಾಣಿಸ್ತಾ ಇಲ್ಲಿ ಕಿತ್ಕೊಂಡಿರೋದು. ಅದಾದಮೇಲೆ ನೀವು ಗ್ರ್ಯಾಜುಯಲಿ ನಾನು ಹಿಂಗೆ ಹೇಳ್ಕೊಡ್ತಾ ಇದ್ದೀನಿ. ನೀವು ಕಲಿಬೇಕಾದ್ರೆ ಇನ್ನೊಂದು ಹೊಸ ಟೆಕ್ನಿಕ್ ಯೂಸ್ ಮಾಡ್ಕೊಳ್ತೀರಾ, ಅದು ನಿಮ್ಗೆ ಈಸಿ ಅನಿಸ್ಬೋದು. ದಟ್ ಈಸ್ ಹೌ ಇಟ್ ಗೋಸ್. ಯಾವಾಗಲೂ ಅಷ್ಟೇ ಅವ್ರು ಹೇಳ್ಕೊಟ್ಟಿದ್ದನ್ನೇ ಮಾಡಬೇಕು ಅನ್ನೋದೇನೂ ಇಲ್ಲ. ನಿಮ್ಗೆ ಹೆಂಗೆ ಈಸಿ ಆಗುತ್ತೆ, ನಿಮ್ಗೆ ಹೆಂಗೆ ಮಾಡೋಕ್ಕೆ ಸುಲಭ ಅನಿಸುತ್ತೆ ಹಂಗೆ ಮಾಡ್ಕೊಳ್ಳಿ ಅಷ್ಟೇ. ಮಾಡ್ಬೇಕಾದ್ರೆ ಪದೇ ಪದೇ ಎತ್ತಿ ಇಟ್ಕೊಳ್ಳೋದು ಮಾಡ್ಕೊಳ್ಳಿ. ಅದೇನಾಗುತ್ತೆ, ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ನಿಮಗೆ ಮಾಡ್ಕೊಳ್ತಾ ಇದ್ರೆ ಫೈನ್, ಬಟ್ ಆದರೆ ಎತ್ತಿ ಮಾಡಬೇಡಿ. ಲೈಕ್ ಎತ್ತಿ ಅಂದರೆ ಯಾವ ಹಿಂಗೆ ಎತ್ತಿಟ್ಟು ಇಟ್ಕೊಳ್ಳೋದು ಮಾಡಬೇಡಿ. ಸೊ ಇಲ್ಲಿ ಇಷ್ಟು ನಾವು ಮೇಲ್ಗಡೆ ಮಾಡ್ಕೊಳ್ಳಿ. ಇವಾಗ ನಾವೇನು ಮಾಡ್ತೀವಿ, ಕೆಳಗಡೆ ಪೋರ್ಷನ್ಗೆ ಸೊಂಟಕ್ಕೆ ಬರೋ ಅಷ್ಟು, ನಾನು ಸೊಂಟದ ಮಾರ್ಕಿಂಗ್ ನಾನು ಆಗಲೇ ಮೊಣಕಾಲು ತನಕ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ತನಕ ನನಗೆ ಸೊಂಟ ಎಂಡ್ ಆಗುತ್ತೆ ಕರೆಕ್ಟಾಗಿ. ಸೊ ಇವಾಗ ನಾನು ಏನು ಮಾಡಬೇಕು, ಈ ಎಕ್ಸ್ಟೆನ್ಷನ್ನು, ಸೊ ಇಲ್ಲಿಂದ ಪ್ರಾಬಬ್ಲಿ ಇಲ್ಲಿಂದ ಇಲ್ಲಿ ತನಕದಷ್ಟು ನಿಮಗೆ ಎಕ್ಸ್ಟೆನ್ಷನ್ ಬರುತ್ತೆ. ಅವಾಗ ನೀವೇನು ಮಾಡಿ ಅಂತ ಹೇಳಿದ್ರೆ, ಸ್ಯಾರಿ ಹೆಂಗೆ ಫ್ಲೋ ಆಗ್ತಾ ಇದೆ, ಸ್ಯಾರಿ ಹೆಂಗೆ ಇವಾಗ ಎಕ್ಸ್ಟೆನ್ಷನ್ ಆಗಿ ಫ್ಲೋ ಆಗ್ತಾ ಇದೆ, ಅದೇ ಥರ ಸುಮ್ಮನೆ ಐರನ್ ಮಾಡ್ಕೊಳ್ತೀನಿ. ನೋಡಿ ಫ್ಲೋ ಆಗ್ತಿದೆ, ಕಾಣಿಸ್ತಿದ್ಯಾ? ಇದು ನಾನು ಸುಮ್ಮನೆ ಹಂಗೆ ಐರನ್ ಮಾಡ್ಕೊಳ್ತೀನಿ ಅಷ್ಟೇ, ಏನು ಜಾಸ್ತಿ ಸೆಟ್ಟೆಲ್ಲ ಮಾಡೋಕ್ಕೋಗಲ್ಲ. ಹೆಂಗೆ ಫ್ಲೋ ಆಗ್ತಿದೆ ಹಾಗೆ ಅದನ್ನು ಐರನ್ ಮಾಡ್ಕೊಳ್ತೀನಿ. ಓಕೆ. ಇನ್ನೊಂದು ಐರನ್ ಬಾಕ್ಸ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಥರ ಬರುತ್ತೆ ನಿಮಗೆ. ವಿತ್ ವಾಟರ್, ವಿತ್ ಸ್ಪ್ರೇ, ಸ್ಪ್ರಿಂಕಲ್ ಎಲ್ಲ ನಾವು ಹೆವಿ ಗಾರ್ಮೆಂಟ್ಸ್ಗೆ ಯೂಸ್ ಮಾಡ್ತೀವಿ. ನೀವು